ಹಾಯ್ ಗೈಸ್, ವೆಲ್ಕಮ್ ಟು ಎಸ್ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಮ ಫೋನಲ್ಲಿ ಒಂದು 5 ಸೆಟ್ಟಿಂಗ್ಸ್ ನ ಗೂಗಲ್ ಆಫ್ ಮಾಡ್ಕೊಳ್ಳಿ. ನಿಮ್ಮ ಡೇಟಾ ಎಲ್ಲ ಲೀಕ್ ಆಗ್ತಿರೋ ಚಾನ್ಸಸ್ ಇರುತ್ತೆ ಅಂಡ್ ಅದು ನಿಮ್ಮನ್ನ ಟ್ರ್ಯಾಕ್ಸ್ ಎಲ್ಲ ಮಾಡ್ತಾ ಇರಬಹುದು. ಅದಕ್ಕೆ ಒಂದು ಸೆಟ್ಟಿಂಗ್ಸ್ ನ ಆಫ್ ಮಾಡ್ಕೊಳ್ಳಿ. ಯಾವ್ದೋ 5 ಸೆಟ್ಟಿಂಗ್ಸ್ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಹಂಗಾರೆ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಫಸ್ಟ್ ನಿಮ್ಮ ಫೋನ್ ಅಲ್ಲಿರೋ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಬೇಕಾಗತ್ತೆ. ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಂಡ್ಮೇಲೆ ಟಾಪ್ ಅಲ್ಲಿ 3 ಡಾಟ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕೆಳಸ್ಕ್ರಾಲ್ ಮಾಡ್ಕೊಂಡ್ರೆ ನೋಡಬಹುದು, ಇಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ. ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಗೇನ್ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಡಿಫಾಲ್ಟ್ ಆಗಿ ಇದು ಆಫ್ ಆಗಿರುತ್ತೆ, ನೀವು ಇಲ್ಲಿ ಆನ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಸೆಟ್ಟಿಂಗ್ ನ ಆನ್ ಮಾಡೋದ್ರಿಂದ ಏನ್ ಯೂಸ್ ಆಗತ್ತಪ್ಪ ಅಂದ್ರೆ, ಯಾವ್ದಾನ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡ್ರೆ ಸೆಕ್ಯೂರ್ ವೆಬ್ಸೈಟ್ ಗೆ ಮಾತ್ರ ಇದು ಆಕ್ಸೆಸ್ ಮಾಡುತ್ತೆ. ನೀವೇನಾದ್ರು ಸ್ಕ್ಯಾಮ್ಡ್ ವೆಬ್ಸೈಟ್ ಏನಾದ್ರು ವಿಸಿಟ್ ಮಾಡಿದಾಗ ಆಟೋಮೆಟಿಕಲಿ ಇದೇ ಬ್ಲಾಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಗೇನ್ ಬ್ಯಾಕ್ ಬರ್ಬೇಕಾಗತ್ತೆ. ಸೆಕೆಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು ನೀವು ಸರ್ಚ್ ಬರಲ್ಲಿ ಗೂಗಲ್ ಅಂತ ಸರ್ಚ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಹಿಸ್ಟ್ರಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಗೇನ್ ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡಿಲೀಟ್ ಆಲ್ ಟೈಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆಲ್ಲ ಅಂಟಿಕ್ ಆಗಿರುತ್ತೆ. ಇಲ್ಲಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಬಾಕ್ಸ್ ನಲ್ಲಿ ಟಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡಿಲೀಟ್ ಅಂತ ಇರುತ್ತೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಸೆಟ್ಟಿಂಗ್ ನ ಡಿಲೀಟ್ ಮಾಡೋದ್ರಿಂದ ಏನ್ ಯೂಸ್ ಆಗುತ್ತಪ್ಪ ಅಂದ್ರೆ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಫೋನ್ ನ ಕೇಳಿದಾಗ ನೀವು ಕೊಟ್ಟಾಗ ಅವರು ಈ ಒಂದು ಹಿಸ್ಟ್ರಿನ ಚೆಕ್ ಮಾಡಿದ್ರು ಅಂದ್ರೆ, ನೀವು ಇಷ್ಟು ದಿನ ಗೂಗಲ್ ಅಲ್ಲಿ ಏನೇನ್ ಸರ್ಚ್ ಮಾಡಿದ್ರಾ ಎಲ್ಲ ಇಲ್ಲಿ ಸೀಕ್ರೆಟ್ಲಿ ಸ್ಟೋರ್ ಆಗಿರುತ್ತೆ. ಹಾಗಾಗಿ ನೀವೇನೇನ್ ಸರ್ಚ್ ಮಾಡಿದ್ರ ಅಂತ ಇಲ್ಲಿ ಡೇಟಾ ಲೀಕ್ ಆಗ್ತಾ ಇರುತ್ತೆ. ಅಗೇನ್ ಇದು ಬಂದ್ಬಿಟ್ಟು ಸೆಕೆಂಡ್ ಸೆಟ್ಟಿಂಗ್. ಇನ್ನು ಥರ್ಡ್ ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ಮ ಫೋನ್ ಅಲ್ಲಿರೋ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಬೇಕಾಗತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಓಪನ್ ಮಾಡ್ಕೊಂತಿದ್ದಂಗೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಗೂಗಲ್ ಅಂತ ಇರುತ್ತೆ, ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಆಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಗೇನ್ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಯೂಸೇಜ್ ಅಂಡ್ ಡಯಾಗ್ನೋಸ್ಟಿಕ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡಿಫಾಲ್ಟ್ ನಮ್ಗೆ ಇದು ಆನ್ ಆಗಿರುತ್ತೆ, ನೀವು ಇಲ್ಲಿ ಆಫ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಸೆಟ್ಟಿಂಗ್ ನ ಆಫ್ ಮಾಡ್ಕೊಂಡ್ರೆ ಏನ್ ಯೂಸ್ ಆಗುತ್ತಪ್ಪ ಅಂದ್ರೆ, ಇಲ್ಲಿ ಡಿಸ್ಕ್ಲೈಮರ್ ಇದೆ ನೋಡ್ಕೊಬಹುದು. ಆ ಡಿಸ್ಕ್ಲೈಮರ್ ಏನಪ್ಪ ಇದೆ ಅಂದ್ರೆ, ನಿಮ್ಮ ಡೇಟಾನ ಇಲ್ಲಿ ಕಲೆಕ್ಟ್ ಮಾಡ್ಬಿಟ್ಟು ಗೂಗಲ್ ಡೆವಲಪರ್ಸ್ ಇದನ್ನ ಸೆಂಡ್ ಮಾಡ್ತಾ ಇರುತ್ತೆ. ಅವರು ಯಾವ್ದನ್ನ ನಿಮ್ಮ ಡೇಟಾನ ಎಕ್ಸ್ಪೆರಿಮೆಂಟ್ ಗೆ ಯೂಸ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಸೆಕೆಂಡ್ ಸೆಟ್ಟಿಂಗು. ಇದು ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರೋದ್ರಿಂದ ನಿಮ್ಮ ಫೋನ್ ಬ್ಯಾಟರಿ ಸಹ ಬೇಗ ಡ್ರೈನ್ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ಫೋನ್ ಹೀಟ್ ಬಂದ್ಬಿಟ್ಟು ಸ್ಲೋ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸೆಟ್ಟಿಂಗ್ ನ ಆಫ್ ಮಾಡ್ಕೊಳ್ಳಿ. ಅಗೇನ್ ಥರ್ಡ್ ಸೆಟ್ಟಿಂಗ್ ಬಂದ್ಬಿಟ್ಟು ಫೋರ್ತ್ ಸೆಟ್ಟಿಂಗ್ ಬಂದ್ಬಿಟ್ಟು ಪರ್ಸನಲೈಸ್ ಯೂಸಿಂಗ್ ಶೇರ್ ಡೇಟಾ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಗೇನ್ ಇದೆಲ್ಲ ಆಟೋಮೆಟಿಕಲಿ ಡಿಫಾಲ್ಟ್ ಆಗಿ ಆನ್ ಆಗಿರುತ್ತೆ, ಇದನ್ನೆಲ್ಲ ನೀವು ಇಲ್ಲಿ ಡಿಸೇಬಲ್ ಮಾಡ್ಕೊಬೇಕಾಗತ್ತೆ, ಆಫ್ ಮಾಡ್ಕೊಬೇಕಾಗತ್ತೆ. ಆಫ್ ಮಾಡ್ಕೊಂಡು ಇದನ್ನ ಏನ್ ಯೂಸ್ ಆಗುತ್ತಪ್ಪ ಅಂದ್ರೆ, ಅಗೇನ್ ನಿಮ್ಗೆ ಏನಾದ್ರು ಮ್ಯಾಪ್ಸ್ ಏನಾದ್ರು ಆನ್ ಆಗಿತ್ತು ಅಂದ್ರೆ ನಿಮ್ಮ ಲೊಕೇಶನ್ ಇಲ್ಲಿ ಟ್ರ್ಯಾಕ್ ಮಾಡ್ತಿರೋ ಚಾನ್ಸ್ ಇರುತ್ತೆ. ಜಿಮೇಲ್ ಆನ್ ಆಗಿರೋ ನಿಮ್ಮ ಲೊಕೇಶನ್ ಇಲ್ಲಿ ಟ್ರ್ಯಾಕ್ ಮಾಡ್ತಿರೋ ಚಾನ್ಸ್ ಇರುತ್ತೆ. ಅಗೇನ್ ಕಾಂಟ್ಯಾಕ್ಟ್ಸ್ ಬಂದ್ಬಿಟ್ಟು ನಿಮ್ಮ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಇಲ್ಲಿ ಟ್ರ್ಯಾಕ್ ಆಗ್ತಾ ಇರುತ್ತೆ ಅಂಡ್ ಡೇಟಾ ಇದು ಸಹ ಲೀಕ್ ಆಗ್ತಾ ಇರುತ್ತೆ. ಅಗೇನ್ ಎಕ್ಸ್ಟರ್ನಲ್ ಮೀಡಿಯಾ ನಿಮ್ಮ ಫೋಟೋಸ್ ವಿಡಿಯೋಸ್ ಎಲ್ಲ ಇಲ್ಲಿ ಲೀಕ್ ಆಗ್ತಿರೋ ಚಾನ್ಸ್ ಇರುತ್ತೆ. ಹಾಗೆ ಒಂದು ಸೆಟ್ಟಿಂಗ್ ನ ಆಫ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಗ್ರೌಂಡ್ ಸಹ ರನ್ ಆಗ್ತಾ ಇರುತ್ತೆ. ಅಗೇನ್ ಫಿಫ್ತ್ ಸೆಟ್ಟಿಂಗ್ ಬಂದ್ಬಿಟ್ಟು ಆಡ್ಸ್ ಅಂತ ಇರುತ್ತೆ, ಆಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ರೀಸೆಟ್ ಅಡ್ವರ್ಟೈಸಿಂಗ್ ಐಡಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಗೇನ್ ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿ ಅಂತ ಇರುತ್ತೆ, ಅಗೇನ್ ಅದ್ರ ಮೇಲೂ ಸಹ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದನ್ನ ಡಿಲೀಟ್ ಮಾಡೋದ್ರಿಂದ ಏನ್ ಯೂಸ್ ಆಗತ್ತಪ್ಪ ಅಂದ್ರೆ, ನೀವು ಫಾರ್ ಎಕ್ಸಾಂಪಲ್ ಏನಾದ್ರು ಗೂಗಲ್ ಏನಾದ್ರು ಒಂದು ಐಟಮ್ ಬಗ್ಗೆ ಸರ್ಚ್ ಮಾಡಿದ್ರೆ ಆ ಒಂದು ಆ ಟಾಪಿಕ್ ರಿಲೇಟೆಡ್ ಆಗೋ ರೀತಿ ಆಡ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ಗೆ ಒಂದು ಸಜೆಷನ್ ಮಾಡ್ತಾ ಇರ್ತಾರೆ. ಅಗೇನ್ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ, ಇದರಿಂದ ನಿಮ್ಗೆ ಏನು ಸಹ ಯೂಸ್ ಇರಲ್ಲ. ನಿಮ್ಮ ಫೋನ್ ಹೀಟ್ ಸಹ ಬರೋ ಚಾನ್ಸ್ ಇರುತ್ತೆ ಅಂಡ್ ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ, ಫೋನ್ ಸ್ಲೋ ಆಗೋ ಚಾನ್ಸ್ ಇರುತ್ತೆ. ಈ ಒಂದು 5 ಸೆಟ್ಟಿಂಗ್ಸ್ ನೋಡೋಲ್ಲ ಗೈಸ್, ಈ ಒಂದು 5 ಸೆಟ್ಟಿಂಗ್ಸ್ ನಿಮ್ಮ ಫೋನ್ ಅಲ್ಲಿ ಬೇಗ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಸಹ ಶೇರ್ ಮಾಡಿ, ಅವರು ಸಹ ಈ ಒಂದು ಸೆಟ್ಟಿಂಗ್ಸ್ ನ ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ಇನ್ನೊಂದು ಚಾನಲ್ ಲಿಂಕ್ ಇರುತ್ತೆ, ಆ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕ್ ಸಹ ಇರುತ್ತೆ, ಅದನ್ನು ಸಹ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.